ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಕಡೆಯಲ್ಲಿ ತಮ್ಮ ಮನಸ್ಸುಗಳನ್ನು ಕೇಂದ್ರೀಕರಿಸಿರುವಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರೇರಣೆದಾಯಕವಾದಂಥ ಮಾತನಾಡಿದಂತಹ ಪ್ರಾಂಶುಪಾಲರಾದಂತಹ ನಮ್ಮ ಈ ಸಂಸ್ಥೆಯ ಮುಖ್ಯಸ್ಥರಾದಂತಹ ನರೇಂದ್ರ ನಾಯ್ಕ ಸರ್ ಅವರಿಗೆ ಈ ಎಲ್ಲ ಸ್ಪರ್ಧಾಳುಗಳ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನಮ್ಮ ಅನೇಕ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಕನ್ನಡದಲ್ಲಿ ಬರುತ್ತೇನು? ಹುಚ್ಚು ಮನಸ್ಸಿನ ಹತ್ತು ಮುಖಗಳು, ಇದು ಯಾರಾತ್ಮಕತೆ, ಇವೆಲ್ಲವೂ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಬಂದಿರೋ ಪ್ರಶ್ನೆಗಳೇ ಇದೆ. ಎಲ್ಲ ಕೇಳ್ಕೊಳ್ಳಿ. ಲೀಡರ್ಸಿಗೆ 10 ಸೆಕೆಂಡ್ ಇರುತ್ತೆ. 10, 9, 8, 7 ಹೀಗೆ ಬರುತ್ತೆ ರಿವರ್ಸ್. 0 ಬರೋದ್ರೊಳಗಡೆ ನೀವೇನ್ ಮಾಡ್ಬೇಕು? ಉತ್ತರವನ್ನ ಹೇಳಬೇಕು. ನಿಮ್ಮ ಉತ್ತರ ಸರಿ ಇದೆಯೋ ಇಲ್ಲ ಅಂತ ನಮ್ಮ ಕಂಪ್ಯೂಟರ್ ಫ್ಯಾಕಲ್ಟಿ ಹೇಳ್ತಾರೆ. ಸರಿ ಇಲ್ಲ ಅಂತಂದ್ರೆ ನೀವು ಉತ್ತರವನ್ನ ಕೊಡಬೇಕು. ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೀಮ್ನವ್ರು ಕೊಡಬೇಕು. ಗೊತ್ತಾಯ್ತಾ? ಫಸ್ಟ್ ಲೀಡರ್ ಆನ್ಸರ್ ಕೊಟ್ರೆ 5 ಮಾರ್ಕ್ಸ್ ಕ್ರೆಡಿಟ್ ಆಗ್ತದೆ. ಲೀಡರ್ ಆನ್ಸರ್ ಕೊಟ್ಟಿಲ್ಲ, ತಪ್ಪು ಕೊಟ್ಟಿದ್ದಾರೆ, ನೀವು ಸಪೋರ್ಟರ್ಸ್ ಕೊಟ್ಟಿದ್ದೀರಿ ಅಂತಂದ್ರೆ 3 ಮಾರ್ಕ್ಸ್ ಕ್ರೆಡಿಟ್ ಆಗ್ತದೆ. ನೀವು ಕೊಟ್ಟಿಲ್ಲ ಅಂತಂದ್ರೆ ಅದು ಪಾಸ್ ಆಗ್ತದೆ ನೆಕ್ಸ್ಟ್ ಟೀಮ್ಗೆ, ಅವರಿಗೆ 2 ಮಾರ್ಕ್ಸ್. ಅವರು ತಪ್ಪು ಉತ್ತರ ಕೊಟ್ರೆ ನೀವು ಯಾರು ಉತ್ತರ ಕೊಡಬಹುದು, ನಿಮಗೆ ಮಾರ್ಕ್ಸ್ ಇಲ್ಲ. ಗೊತ್ತಾಯ್ತಾ? ನಂತರ ದಯವಿಟ್ಟು ಆಡಿಯನ್ಸ್ ಉತ್ತರ ಗೊತ್ತಿದ್ರು ಕೂಡ ದೊಡ್ಡ ಕೇಳಬಾರ್ದು, ಅವರಿಗೆ ಅದು ಇನ್ನೊಂದು ಟೀಮಿಗೆ ಮೋಸ ಆಗ್ತದೆ. ನಂತರ ನಿಮಗೆ ಇವರು ಪ್ರಾಂಪ್ಟ್ ಮಾಡಬಾರ್ದು. ಟೈಮ್ ಸ್ಟಾರ್ಟ್ ಆಗಿದೆ. ಕುವೆಂಪು ಅಂತ ಹೇಳ್ತಿದ್ದಾರೆ ಮೇಡಮ್, ತಪ್ಪು. ಸಪೋರ್ಟರ್ಸ್ ಸಿ ದರಾ ಬೇಂದ್ರೆ ಅಂತಿದ್ದಾರೆ, ಅದು ತಪ್ಪು. ಶಿವರಾಮ್ ಕಾರಂತ್. ಸೌಂಡ್ ಬರ್ತೀನಿ. ತೊಂಬತ್ತೊಂದು ಅವ್ರ ಉತ್ತರ ಮೇಡಮ್. 69 ಸರಿ ಉತ್ತರ ಸರ್. ಶ್ರಮ ಟೀಮಿಗೆ 3 ಮಾರ್ಕ್ಸ್, ಸಪೋರ್ಟರ್ಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 2ನೇ ಟೀಮಿಗೆ, ಟೀಮಿನ ಹೆಸರು ಬದ್ಧತೆ ಅಂತಿದೆ. ಬದ್ಧತೆ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ಅವಧಿ ಎಷ್ಟು? ಫಸ್ಟ್ PCಯಲ್ಲಿ ಬಂದಿದೆ 62, 60, 58, 65. ಟೈಮ್ ಬಹಳ ಫೇಮಸ್ ಇದ್ದಾರೆ ಅವರು. ಟೈಮ್ ಸ್ಟಾರ್ಟ್ ಆಗಿದೆ. ನಿಮಗೆ ಇಲ್ಲ ಅಣ್ಣ. ಸಪೋರ್ಟರ್ಸ್ ಹೇಳ್ತಿದ್ದಾರೆ ತಪ್ಪು ಉತ್ತರ. ನೀವು ಲೀಡರ್ಸ್ ಹೇಳಲ್ಲ, ನಿಮ್ ಟೈಮ್ ಒಳಗೆ ಹೇಳ್ಬೇಕಲ್ಲ. 62 ಸರಿ ಉತ್ತರ. ಆನ್ಸರ್ 62 ಸರ್. ಯಶಸ್ವಿ ಟೀಮಿಗೆ 2 ಮಾರ್ಕ್ಸ್ ಬರ್ತದೆ. ಈಗ ಫಸ್ಟ್ ರೌಂಡ್ ನಲ್ಲಿ 4ನೇ ಟೀಮು, ಟೀಮಿನ ಹೆಸರು ಯಶಸ್ವಿ ಟೀಮಿಗೆ 2 ಮಾರ್ಕ್ಸ್, ಬದ್ಧತೆ ಟೀಮಿಗೆ 0, ಪ್ರತಿಭೆ ಟೀಮಿಗೆ ಈಗ ಫಸ್ಟ್ ರೌಂಡಿನ 3ನೇ ಪ್ರಶ್ನೆ. ನೆಕ್ಸ್ಟ್ ಮೇಡಮ್, ಯಶಸ್ವಿ ಟೀಮಿಗೆ 2 ಮಾರ್ಕ್ಸ್ ಬಂತು. ಈಗ ಯಶಸ್ವಿ ಟೀಮಿಗೆ ಫಸ್ಟ್ ಪ್ರಶ್ನೆ, ಈಗ ಮೇನ್ ಪ್ರಶ್ನೆ. ಸರಿ. ಸರ್ವೋಚ್ಚ ನ್ಯಾಯಾಲಯದ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ನೇಮಕಗೊಂಡವರು? ಟೈಮ್ ಸ್ಟಾರ್ಟ್. ಲೀಲಾ ಶೇಟ್ ಮೇಡಮ್. ತಪ್ಪು ಉತ್ತರ. ಕಾಂಪಿಟೇಟರ್ ಸಪೋರ್ಟರ್ಸ್ ಆಪ್ಷನ್ ಡಿ ತಪ್ಪು ಉತ್ತರ. ನೆಕ್ಸ್ಟ್ ಎಂ ಫಾತಿಮಾ ಬೇಬಿ ಸರಿ ಉತ್ತರ ಅಲ್ಲ. ಅನೇಕ ಸಾಂಸ್ಕೃತಿಕ ವೇದಿಕೆ ಶಿರ್ಸಿ ಇದರ ವತಿಯಿಂದ ನಾವು ರಸಪ್ರಶ್ನೆ ಕಾರ್ಯಕ್ರಮ ಅಂತ ಹೇಳಿ ಒಂದು ಹೊಸದಾದ ಒಂದು ಪರಿಕಲ್ಪನೆ. ಅಂದರೆ ನಾವು ಇಲ್ಲಿಯವರೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸ್ಕೂಲ್ಗಳಿಗೆ ಹೋಗಿ ಕೊಡ್ತಾ ಇದ್ವಿ. ಅದರದ ಒಂದು ಮುಂದುವರಿದ ಭಾಗವಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಚಾಲನೆ ಈಗ SVN ಕಾಲೇಜು ನಿಲೇಕಣಿಯಲ್ಲಿ
ಚಾಲನೆ ದೊರೆತಿದೆ. ಇನ್ನು ಮುಂದೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಪ್ರತಿ ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿ ಈ ರೀತಿ ಒಂದು ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಅದಕ್ಕೆ ಈಗ ಒಂದು ಚಾಲನೆ ಶುಭಾರಂಭ ಇವತ್ತಿನ ದಿನ ದೊರಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ಮಾಡಲು ಒಂದು ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಹಾಗೂ ಈ ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಿಲೇಕಣಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಯುತ ನರೇಂದ್ರ ನಾಯಕ್ ಸರ್ ಅವರಿಗೆ ನಮ್ಮ ಅನೇಕ ಸಾಂಸ್ಕೃತಿಕ ವೇದಿಕೆ ಬಳಗದ ವತಿಯಿಂದ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಅನೇಕ ಸಾಂಸ್ಕೃತಿಕ ವೇದಿಕೆಯ ಜೊತೆ ಸದಾ ನಮ್ಮ ಬೆನ್ನೆಲುಬಾಗಿ ಇರುವಂತಹ ಸತ್ಯಂ ಅಕಾಡೆಮಿಯ ಡಾಕ್ಟರ್ ಸತೀಶ್ ನಾಯ್ಕ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಆತ್ಮೀಯವಾಗಿ ಒಂದು ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಸಮಾರಂಭದಲ್ಲಿ ಒಂದು ಹಿತವಚನವನ್ನ ಆಡಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಅನೇಕ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಎಲ್ಲ ಸದಸ್ಯರ ವತಿಯಿಂದ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಒಂದು ಭಾಗಿಯಾದಂತಹ ಶ್ರೀಯುತ ಪ್ರಶಾಂತ್ ಭಟ್ ಸರ್ ಅವರಿಗೂ ಕೂಡ, ಈ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ಪ್ರಶಾಂತ್ ಭಟ್ ಸರ್ ಅವರಿಗೂ ಕೂಡ ನಮ್ಮ ಅನೇಕ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಈ ರಸಪ್ರಶ್ನೆ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವೇದಿಕೆ ಅಲಂಕರಿಸಿದಂತಹ ಶ್ರೀಯುತ ವಿ.ಕೆ. ನಾಯ್ಕ್, ನಿಲೇಕಣಿ ಕಾಲೇಜಿನ ಪ್ರಾಚಾರ್ಯರಾದಂತಹ ಶ್ರೀ ವಿ.ಕೆ. ನಾಯ್ಕ್ ಸರ್ ಅವರಿಗೂ ಕೂಡ, ಹಿರಿಯ ಉಪನ್ಯಾಸಕರಾದಂತಹ ಶ್ರೀಯುತ ವಿ.ಕೆ. ನಾಯ್ಕ್ ಸರ್ ಅವರಿಗೂ ಕೂಡ ನಮ್ಮ ಅನೇಕ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.